ಸಂಕ್ರಾಂತಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಕ್ರಾಂತಿಯನ್ನ ಸಡಗರ ಸಂಭ್ರಮದಿಂದ ಎಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಇದರ ಆಚರಣೆ ಸಾಕಷ್ಟು ಸಂಭ್ರಮದಿಂದ ನಡೆಸಲಾಗುತ್ತೆ. ಸಂಕ್ರಾಂತಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಗುರುಜಿಯಿಂದ ಪಡೆಯೋಣ. ಗುರುಜಿ, ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಮಗು ಇದ್ರೆ, 3 ಮಗು ಇದ್ರೆ ಅಥವಾ 5 ಜನ ಮಕ್ಕಳಿದ್ರೆ ಅಶುಭ ಅಥವಾ ಗಂಡಾಂತರ ಸಂಕ್ರಾಂತಿ ಅಂತ ಹೇಳ್ತಾರೆ. ಯಾಕೆ? ಇದು ಕಪೋಲ ಕಲ್ಪಿತವಾದಂತಹದ್ದು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನನಗೂ ಬಹಳಷ್ಟು ಜನ ವೈಯಕ್ತಿಕವಾಗಿ ದೂರವಾಣಿ ಮುಖಾಂತರ ಸಂಪರ್ಕಿಸಿದ್ರು, ಬಂದು ಕೇಳಿದರು. ಏನೋ ಯಾವುದೋ ಒಂದು ಮೂಲದಿಂದ ಈ 1 ಮಕ್ಕಳಿರ್ತಕ್ಕಂತಹ 3 ಗಂಡು ಮಕ್ಕಳಿರ್ತಕ್ಕಂತಹ 5 ಮಕ್ಕಳಿರ್ತಕ್ಕಂತಹ ಸಂಸಾರಕ್ಕೆ ಈ ಸಂಕ್ರಾಂತಿ ಅಶುಭ ಅಂತ. ಅದು ಶುದ್ಧ ತಪ್ಪು. ಅದೇನೂ ಇಲ್ಲ. ಈ ಸಂಕ್ರಾಂತಿ ಬಹಳ ಶುಭವಾಗಿದೆ ಎಲ್ಲರಿಗೂ ಕೂಡ, ವಿಶೇಷವಾಗಿ 1 ಗಂಡು ಮಕ್ಕಳು ಇರ್ತಕ್ಕಂಥವ್ರಿಗಂತೂ ಬಹಳ ಶುಭವಾಗೇ ಇದೆ. ಆದ್ರಿಂದ ಇಲ್ಲಿ ಯಾವುದೇ ತರದ ಅಶುಭದ ಸೂಚನೆಯೂ ಕೂಡ ಭಾರತೀಯ ಜ್ಯೋತಿಷ್ಯದ ಶಾಸ್ತ್ರದ ಆಧಾರ ರೀತಿಯಲ್ಲಿ ಅಂಥದ್ದು ಯಾವ ತರದ ಭಯ ಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಇದರಲ್ಲಿ ಸುಮ್ಮನೆ ಏನೋ ಒಂದು ಕಪೋಲ ಕಲ್ಪಿತವಾಗಿ ಹೇಳ್ತಕ್ಕಂಥದ್ದೇ ಹೊರತು ಯಾವುದೋ ಒಂದು ಪುರಾಣದ್ದು ಯಾವುದೋ ಒಂದು ಕಥೆಯನ್ನು ಉಪಕಥೆಯನ್ನು ತಗೊಂಡು ಈ ಸಂಕ್ರಾಂತಿ ನಿಮಗೆ ಕೆಟ್ಟದ್ದಾಗತ್ತೆ, ಈ ಸಂಕ್ರಾಂತಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಏನೋ ಹೇಳ್ತಾರೆ ಹೊರತಾಗ ಅಂಥದ್ದು ಯಾವುದೂ ಇಲ್ಲ. ಈ ಸಂಕ್ರಾಂತಿ ಬಹಳ ಶುಭವಾದಂತಹದ್ದು. ಖರನಾಮ ಸಂವತ್ಸರದ ಸಂಕ್ರಾಂತಿ ವಿಶೇಷವಾಗಿ ಶುಭ ಫಲವನ್ನು ಕೊಡತಕ್ಕಂತಹ ಸಂವತ್ಸರ ಇದಾಗಿದೆ ಅಂದ್ರೆ ಏನೂ ತಪ್ಪಿಲ್ಲ, ಧೈರ್ಯವಾಗಿರ್ಬೋದಮ್ಮ. ಯಾವುದೇ ತೊಂದರೆ ಇಲ್ಲ, ಯಾವುದೇ ತರದ ತೊಂದರೆಯೂ ಇಲ್ಲ, ಖಂಡಿತವಾಗಿ. ಓಕೆ, 2012 ಬರ್ತಾ ಇದ್ದ ಹಾಗೆ ಹಲವಾರು ಭಯಗಳು ಜನರನ್ನ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಸಂಕ್ರಾಂತಿಯ ಮುಂದಿನ ದಿನಗಳ ಭವಿಷ್ಯ ಹೇಗಿದೆ? ಪ್ರಳಯದ ಭಯ ಏನಾದ್ರೂ ಇದೆಯಾ? ಪ್ರಳಯ ಅಂತಕ್ಕಂಥ ನಾವು ಇದೇ ವಾಹಿನಿಯಲ್ಲೇ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಏಕಕಾಲದಲ್ಲಿ ನಾವು ಹೇಳಿದ್ದೀವಿ. ಪ್ರಳಯದ ಯಾವ ಭಯವೂ ಕೂಡ ಇಲ್ಲ, ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ಪ್ರಳಯ ಆಗ್ತಕ್ಕಂಥ ಒಂದು ಕಲ್ಪನೆ ಏನಿದೆ, ಪ್ರಳಯ ಅಂತಕ್ಕಂಥ ಕಲ್ಪನೆ, ಅದು ಸದ್ಯಕ್ಕಂತೂ ನಿಮ್ಮ ಮುಂದಿನ ತಲೆಮಾರುಗಳಲ್ಲೂ ಕೂಡ ಆ ಒಂದು ಯಾವ ಭಯವೂ ಬೇಡ. ಪ್ರಳಯ ಆಗೋದಿಲ್ಲ. ನಿರ್ಭಯವಾಗಿ ನಿಮ್ಮ ಜೀವನ ಸಂತೋಷವಾಗಿ ಕಳೀರಿ. ಇಲ್ಲಿ ಒಂದು ಏನಪ್ಪ ಸಂದೇಶ ಜನಕ್ಕೆ ಅಂದರೆ, ನಿನ್ನೆದನ್ನು ಮರೆತು ನಾಳೆದರ ಬಗ್ಗೆ ಭರವಸೆ ಇತ್ತು ಇವತ್ತು ನಿಮ್ಮ ಜೀವನವನ್ನು ಆನಂದಮಯವಾಗಿ ಕಳೀರಿ. ನಿಮಗೆ ಒಳ್ಳೆಯದಾಗತ್ತೆ. ಸತ್ಕಾಮನೆಗಳಿಂದ ಸದ್ವಿಚಾರಗಳಿಂದ ಮುಂದುವರಿರಿ. ಯಾವುದೇ ಥರದ ತಾಪತ್ರಗಳಾಗಲಿ ಅಶುಭವಾಗಲಿ ಆಗೋದಿಲ್ಲ. ಸಣ್ಣ ಪುಟ್ಟದಾಗ್ತಕ್ಕಂಥದ್ದು ಪ್ರಕೃತಿ ಸಹಜವಾದಂಥದ್ದು. ಹಾಗಂತ ಪ್ರಳಯ ಅಂಥೇಳಿ ಪೂರ್ಣ ದೇಶವೇ ಇಡೀ ಭೂಮಂಡಲವೇ ಮುಳುಗ್ತಕ್ಕಂಥದ್ದು ಅಂಥದ್ದಿಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರವಾಹ ಬರ್ಬೋದು, ಇನ್ನೆಲ್ಲೋ ಒಂದು ಕಡೆ ಸ್ವಲ್ಪ ಬಿರುಗಾಳಿ ಆಗ್ಬೋದು, ಇನ್ನೆಲ್ಲೋ ಒಂದು ಕಡೆ ಸಣ್ಣ ಪುಟ್ಟದಾಗ ಒಂದಿಷ್ಟು ಭೂಕಂಪಗಳಾಗ್ಬೋದು. ಇದು ಇವತ್ತಿಂದಲ್ಲ, ತಲೆತಲಾಂತರದಿಂದ ಪ್ರಕೃತಿ ಎಲ್ಲದನ್ನೂ ಕೂಡ ಸಮತೋಲನ ಕಾಪಾಡ್ಕೊಳ್ಳೋದಕ್ಕಾಗಿ ಕಂಡುಕೊಂಡಿರ್ತಕ್ಕಂಥ ಕೆಲವು ವಿಧಾನಗಳಷ್ಟೇನೆಯ. ಹಾಗಾದ್ರೆ ಸಣ್ಣ ಪುಟ್ಟ ಅವಘಡಗಳು ಆಗುತ್ತೆ ಅಂತೀರಾ? ಸಣ್ಣ ಪುಟ್ಟದ ಎಲ್ಲೋ ಒಂದು ಕಡೆ ಆಗ್ಬೋದೇ ಹೊರತಾಗಿ ನಾವ್ಯಾರು ಭಯ ಪಡುವಂತಹದ್ದು, ಪ್ರಳಯ ಭೂಮಂಡಲವೇ ಅಳಿಸೋಗ್ತಕ್ಕಂಥದ್ದು ಇಂಥದ್ದು ಯಾವ ಒಂದು ವಾದಕ್ಕೂ ಕೂಡ ಯಾವುದೇ ಥರದ ವೈಜ್ಞಾನಿಕವಾಗಲಿ ಅಥವಾ ಧಾರ್ಮಿಕವಾಗಲಿ ಅಥವಾ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪದ್ಧತಿಯಲ್ಲಾಗಲಿ ವೇದಿಕ್ ಪರಂಪರೆಯಲ್ಲಾಗಲಿ ಇದಕ್ಕೆ ಅವಕಾಶ ಇಲ್ಲ. ಇಂಥದ್ದೇನು ಸಾಧ್ಯತೆಗಳಿಲ್ಲಮ್ಮ. ಓಕೆ, ಈಗ ಕವಿತಾ ರಾಣೆಬೆನ್ನೂರಿಂದ ಕರೆ ಮಾಡಿದ್ದಾರೆ. ಕವಿತಾ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಲೋ, ನಮಸ್ಕಾರ. ನಮಸ್ಕಾರ ಅಮ್ಮ ಕವಿತಾ, ಸಂಕ್ರಾಂತಿಯ ಶುಭಾಶಯಗಳು. ಶೃಂಗೇರಿ ಶಾರದಾಂಬೆ ತಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಮ್ಮ, ಮಂಗಳಮಯವಾಗಿರಲಿ ಅಂತ ಹೇಳಿ ಸುವರ್ಣ ವಾಹಿನಿಯ ಪರವಾಗಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೇನಮ್ಮ. ಹೇಳಿ. ಥ್ಯಾಂಕ್ ಯು ಸ್ವಾಮೀಜಿ, ನಿಮಗೂ ಕೂಡ ಸಂಕ್ರಾಂತಿಯ ಶುಭಾಶಯಗಳು. ಧನ್ಯವಾದಗಳಮ್ಮ. ಹೇಳಿ. ನನ್ನ ಬರ್ತ್ ಆಫ್ ಡೇಟ್ 10/10/1992. ನಾನು ಈಗ ಒಂದು ಕೆಲವು ನಿಮಿಷಗಳ ಮುಂಚೆ ಇದೇ ವಾಹಿನಿಯಲ್ಲಿ ಹೇಳಿದೆ, ಇವತ್ತಿನ ನಮ್ಮ ಕಾರ್ಯಕ್ರಮ ಸಂಕ್ರಾಂತಿ ಹಬ್ಬದ ಸಲುವಾಗಿ ಅಂತ. ಹಾಗಾಗಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೇಳ್ಬೋದಮ್ಮ. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದಲ್ಲೇ ನಿಮ್ಮ ಜೊತೆಗೆ ಇದೇ ವಾಹಿನಿಯಲ್ಲಿ ಇನ್ನೊಂದು ದಿವಸ ಕೂತ್ಕೊಳ್ತೀನಿ, ಅವಾಗ ಹೇಳೋಣಮ್ಮ. ಸರಿ, ಹಬ್ಬದ ಬಗ್ಗೆನೇ ಹೇಳಿ ಸ್ವಾಮೀಜಿ. ಹಬ್ಬದ ಬಗ್ಗೆ ಹೇಳ್ತಾ ಇದ್ದೇವಲ್ಲ, ನಮ್ಮಲ್ಲೇ ಉಳ್ಕೊಳ್ಳಿ, ನಮ್ಮ ಜೊತೆಗೆ ಈ ವಾಹಿನಿಯನ್ನು ನೋಡ್ತಾ ಇರಿ. ಹಬ್ಬದ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೇವಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ, ಸಾಮಾನ್ಯವಾಗಿ ಇವಾಗ ಎಲ್ಲರೂ ಗಮನ ಹರಿಸ್ತಿದ್ದು ರಾಜ್ಯ ರಾಜಕಾರಣದ ಬಗ್ಗೆ. ಸಾಕಷ್ಟು ಏರುಪೇರುಗಳಾಗ್ತಾ ಇವೆ, ರಾಷ್ಟ್ರ ರಾಜಕಾರಣದಲ್ಲೂ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಆಗ್ಲೇ ಹೇಳಿದೆ, ಕ್ರಾಂತಿ ಒಂದಿಷ್ಟು ಬದಲಾವಣೆಗಳು ಎರಡೂ ಕಡೆ ಆಗುತ್ತೆ. ಒಂದಿಷ್ಟು ವಿಪರ್ಯಾಸಗಳು, ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ಕಿತ್ತಾಟಗಳು, ಇದಿಷ್ಟನ್ನ ರಾಜಕೀಯವಾಗಿ ಕಾಣ್ಬೋದಮ್ಮ. ಹಾಗಂದ ಮಾತ್ರಕ್ಕೆ ಜನಸಾಮಾನ್ಯರ ಮೇಲೆ, ನಿಮ್ಮೆಲ್ಲರ ಜೀವನದ ಮೇಲೆ, ನಿತ್ಯ ಜೀವನದ ಮೇಲೆ ವಿಶೇಷವಾದಂತಹ ಅಡ್ಡ ಪರಿಣಾಮ ಬೀರತಕ್ಕಂಥದ್ದೇನೂ ನಡೆಯೋದಿಲ್ಲಮ್ಮ. ಸಾಧಾರಣವಾಗಿ ಸುಭಿಕ್ಷವಾಗಿ ಇರುತ್ತೆ. ಶುಭಕರವಾದಂತಹ ಸಂವತ್ಸರ ಇದು ಅನ್ನೋದ್ರಲ್ಲಿ ತಪ್ಪಾಗೋದಿಲ್ಲ. ಮಳೆನೂ ಸಾಕಷ್ಟು ಚೆನ್ನಾಗಿ ಆಗುತ್ತೆ.
ಒಂದಿಷ್ಟು ಕ್ಷೋಭೆಗಳಲ್ಲಿ ಸಣ್ಣ ಪುಟ್ಟದಾಗ್ಬೋದೇ ಹೊರತಾಗಿ ವಿಶೇಷವಾದ ದೊಡ್ಡ ಮಟ್ಟದ ಸಮಸ್ಯೆಗಳೇನು ಬರಲಾರ್ದಮ್ಮ. ಓಕೆ, ಸಂಕ್ರಾಂತಿ ಸಂದರ್ಭದಲ್ಲಿ ಪೂಜಾ ವಿಧಿವಿಧಾನಗಳ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಬೆಳಗ್ಗೆ ಎದ್ದಾಗಿನಿಂದ ಸಂಜೆಯವರೆಗೆ ಯಾವೆಲ್ಲ ರೀತಿಯ ವಿಧಿವಿಧಾನಗಳನ್ನ ಆಚರಣೆ ಮಾಡಬೇಕು? ಸಂಕ್ರಾಂತಿಗೆ ವಿಶೇಷವಾದಂತಹ ಒಂದು ಶುಭ ಕಾಲ ಉತ್ತರಾಯಣ ಪುಣ್ಯಕಾಲ ಅಂತಂದ್ವಿ. ಇಲ್ಲಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದಷ್ಟು ಬದಲಾವಣೆಗಳಾದಾಗ್ಯೂ ಕೂಡ ಮುಖ್ಯವಾಗಿ ಸಂಕ್ರಾಂತಿಗೆ ವಿಶೇಷವಾದಂತಹದ್ದು ಅಂತಂದರೆ ನದಿ ಸಮುದ್ರ ಸಂಗಮ ಸ್ನಾನ. ಸಮುದ್ರ ಸ್ನಾನಕ್ಕೆ ವಿಶೇಷವಾದ ಮಹತ್ವ ಹೇಳ್ತೀವಿ. ಆಕಾಶಾತ್ ಪತಿದಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿಗಚ್ಚತಿ ಅಂತ ಸಮುದ್ರ ಸ್ನಾನಕ್ಕೆ ಎಲ್ಲ ನದಿಗಳ ಒಂದು ಸಂಗಮ ಅಥವಾ 2-3 ನದಿಗಳು ಸೇರ್ತಕ್ಕಂತಹ ಪವಿತ್ರವಾದಂತಹ ಸ್ಥಳ, ಅಲ್ಲಿಗೂ ಕೂಡ ವಿಶೇಷವಾದ ಮಹತ್ವ. ಅಥವಾ ಜೀವನದಿ ಹರಿತಕ್ಕಂಥ ನೀರಿನಲ್ಲಿ, ಇನ್ನು ಕೆಲವು ವಿಶೇಷವಾದಂತಹ ಪುಷ್ಕರಣಿ ಕೊಳಗಳಲ್ಲಿ, ಇದರಲ್ಲಿ ಸ್ನಾನಕ್ಕೆ ಹೇಳ್ತೀವಿ. ಇದು ಯಾವುದೂ ಆಗಲಿಲ್ಲ ಅಂತ ಯೋಚನೆ ಮಾಡಬೇಕಾಗಿದ್ದಿಲ್ಲ. ಅದಾಗದೇ ಇದ್ರೆ ಮನೇಲಿ ಸಿಗ್ತಕ್ಕಂತಹ ಬಾವಿ ನೀರಾಗ್ಬೋದು ಅಥವಾ ಯಾವುದೇ ನೀರಾಗ್ಬೋದು. ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ, ಪದ್ಧತಿಯಲ್ಲಿ, ಶಾಸ್ತ್ರದಲ್ಲಿ ವಿಶೇಷವಾದಂತಹ ಒಂದು ಸಂದರ್ಭಗಳಲ್ಲಿ ಒಂದು ವಿಶೇಷವಾದಂತಹ ಅವಕಾಶವನ್ನು ಕಲ್ಪಿಸಿದ್ದಾರೆ. ಏನಪ್ಪ ಅಂತಂದರೆ ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ನಮ್ಮ ಇಲ್ಲಿ ಇರ್ತಕ್ಕಂಥ ನೀರಿಗೆ ಆ ಸಪ್ತ ನದಿಗಳನ್ನು ಆವಾಹನೆ ಮಾಡಿ ಸನ್ನಿಧಿಂ ಕುರು ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಆ ನೀರಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ಸಪ್ತ ನದಿಗಳ ಒಂದು ಪವಿತ್ರ ತೀರ್ಥ ಅಲ್ಲಿದೆ ಅಂತ ಭಾವನೆಯಿಂದ ವೇದೋಕ್ತವಾಗಿ ಆ ನೀರಿನಲ್ಲೇ ಸ್ನಾನ ಮಾಡಿ ಸಪ್ತ ನದಿಗಳ ಸ್ನಾನ ಮಾಡಿದೆ ಅಂತಕ್ಕಂಥ ಭಾವನೆಯನ್ನು ಹೊತ್ತಕ್ಕಂಥ ಒಂದು ವಿಶೇಷವಾದಂತಹ ಸಂಸ್ಕೃತಿ ನಮ್ಮದು. ಇನ್ನು ಉತ್ತರ ಭಾರತದಲ್ಲಿ ಈ ಕುಂಭಮೇಳ ಅಂತ ಮಾಡ್ತಾರೆ. ಹರಿದ್ವಾರದಲ್ಲಿ, ಅಲಹಾಬಾದ್ನಲ್ಲಿ, ತ್ರಿವೇಣಿ ಸಂಗಮಗಳಲ್ಲಿ ಕುಂಭಮೇಳ ಅಂತ ಅದೆಲ್ಲ ಆಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ. ವಿಶೇಷವಾಗಿ ಈ ಹಬ್ಬಕ್ಕೆ ತೈಲ ಅಂದ್ರೇನು? ತಿಲದಿಂದ ಬಂದಂಥದ್ದು ತೈಲ ಅಂತ. ಇಲ್ಲಿ ಎಳ್ಳೆಣ್ಣೆಯನ್ನು ಮೈಗೆಲ್ಲ ಹಚ್ಕೊಂಡು ಮಂಗಳ ಸ್ನಾನವನ್ನು ಮಾಡ್ತಕ್ಕಂಥದ್ದು. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಮಂಗಳ ಸ್ನಾನವನ್ನು ಮಾಡಿ, ತೀರ್ಥ ಸ್ನಾನವನ್ನು ಮಾಡಿ, ಅದರ ನಂತರದಲ್ಲಿ ನೂತನ ವಸ್ತ್ರಧಾರಣೆ ಹೇಳುತ್ತೆ. ನಾಳೆ ಉತ್ತರಾಯಣದ ಪ್ರಾರಂಭದಲ್ಲಿ ನೂತನ ವಸ್ತ್ರಕ್ಕೆ ವಿಶೇಷವಾದಂಥ ಮಹತ್ವ. ನೂತನ ವಸ್ತ್ರಧಾರಣೆಯನ್ನು ಮಾಡಿ ಅನಂತರ ಪಿತೃತರ್ಪಣ, ನಮ್ಮ ಪೂರ್ವಿಕರಿಗೆ ಕೃತಜ್ಞತಾಪೂರ್ವಕವಾಗಿ ಪಿತೃತರ್ಪಣವನ್ನು ಕೊಡ್ತಕ್ಕಂಥದ್ದು ಈ ಒಂದು ಹಬ್ಬದ ಪ್ರಮುಖ ಘಟ್ಟ. ಎಲ್ಲ ಥರದ ನಮ್ಮ ಹಿರಿಯರಿಗೆ, ತಂದೆ ತಾಯಿಗಳಾಗ್ಬೋದು ಅಥವಾ ನಮ್ಮ ಸ್ವರ್ಗಸ್ಥರಾದಂತಹ ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು. ಆದರೆ ಇದೇ ಸಂದರ್ಭದಲ್ಲಿ ಯಾಕೆ ಪಿತೃತರ್ಪಣ? ಈ ಉತ್ತರಾಯಣ ಪುಣ್ಯಕಾಲ ಇವತ್ತು ಈ ಒಂದು ಇದಕ್ಕೆ ವಿಶೇಷವಾಗಿ ಇವೆಲ್ಲ ಪರ್ವಕಾಲಗಳು ಅಂತ. ಅಮಾವಾಸ್ಯೆ, ಉತ್ತರಾಯಣ, ಈ ಸಂಕ್ರಮಣ, ಈ ಎಲ್ಲ ಈ ಸಂದರ್ಭದಲ್ಲಿ ಈ ಸಂಕ್ರಮಣದಲ್ಲೂ ಕೂಡ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿಕೊಂಡು ತರ್ಪಣ ಬರೀ ಇವಾಗ ಮಾತ್ರ ಅಲ್ಲ, ಪ್ರತಿ ಅಮಾವಾಸ್ಯಲ್ಲೂ ಕೊಡಬೇಕು, ಪಿತೃಪಕ್ಷದಲ್ಲಿ ಕೊಡಬೇಕು, ಅದೆಲ್ಲ ಇದೆ. ಆದ್ರೆ ವಿಶೇಷವಾಗಿ ನಾಳೆ ಮಾಡ್ತಕ್ಕಂಥದ್ದು ತರ್ಪಣಾದಿಗಳು. ಈ ತರ್ಪಣದ ನಂತರ ದಾನ, ವಿಶೇಷವಾಗಿ ದಾನಕ್ಕೆ ದಾನೇನ ತೃಪ್ತಿ ನತು ಭೋಜನೇನ ಅಂತ, ದಾನದಿಂದ ವಿಶೇಷವಾದಂಥ ತೃಪ್ತಿ ಸಿಗತ್ತೆ ಅಂತಕ್ಕಂಥ ಒಂದು ನಂಬಿಕೆ, ಪರಂಪರೆ, ಸಿದ್ಧಾಂತ, ಅನುಭವದ ಒಂದು ಮಾತು ಕೂಡ ನಮಗೆ. ಇದರ ಜೊತೆಗೆ ಸೂರ್ಯಾರಾಧನೆ, ಸೂರ್ಯ ಆತ್ಮ ಜಗತಸ್ತಶ್ಚುತಶ್ಚ ಅಂತ ವೇದದಲ್ಲಿ ಹೇಳುತ್ತೆ. ಸೂರ್ಯನ ಆರಾಧನೆಗೆ ವಿಶೇಷವಾದಂಥ ಮಹತ್ವ ನಾಳೆ. ಸೂರ್ಯ ಆತ್ಮ ಜಗತಸ್ತಶ್ಚುತಶ್ಚ. ಈ ಸೂರ್ಯ, ರವಿ, ಭಾನು ಇಡೀ ಜಗತ್ತಿಗೆ ಚಕ್ಷು ಇದ್ದ ಹಾಗೆ. ಸೂರ್ಯನ ಒಂದು ಅನುಗ್ರಹ ಇಲ್ಲದೇನೆ ಮಳೆಯೂ ಆಗೋದಿಲ್ಲ, ಬೆಳೆಯೂ ಆಗೋದಿಲ್ಲ, ಏನೂ ಸಾಧ್ಯವೂ ಆಗೋದಿಲ್ಲ. ನಿಮಗೆ ಯಾವುದೇ ಒಂದು ಕಮಲದ ಪುಷ್ಪ ಅರಳಬೇಕಾದರೆ ಪಂಕಜ, ಪಂಕೇನ ಜಾಯತೆ ಇತಿ ಪಂಕಜ. ಆ ಪಂಕಜ ಕಮಲದ ಪುಷ್ಪ ಅರಳಬೇಕಾದರೆ ಸೂರ್ಯನ ರಶ್ಮಿಯಲ್ಲಿ ಬೀಳಬೇಕು. ಒಂದು ಗುಲಾಬಿ ಹೂ ಅರಳಬೇಕಾದ್ರೆ, ಈ ಹೂ ಅರಳಬೇಕಾದರೆ ಸೂರ್ಯನ ರಶ್ಮಿ ಇರಬೇಕು. ನೀವು ವೈಜ್ಞಾನಿಕವಾಗಿ ಎಷ್ಟೇ ಉನ್ನತಿ ಸಾಧಿಸಿದ್ದು ಕೂಡ ನಿಮ್ಮ ಎಲೆಕ್ಟ್ರಾನಿಕ್ ವೇವ್ಸ್ ಇದರ ಮೇಲೆ ಹರಿಸಿದರೆ ಇದು ನ್ಯಾಚುರಲ್ ಆಗಿ ಅರಳೋದಿಲ್ಲ. ಹಾಗಾಗಿ ಈ ಎಲ್ಲ ಬೆಳೆ ಬೆಳೆಯೋದಕ್ಕೆ ಸೂರ್ಯನ ಒಂದು ಅತ್ಯವಶ್ಯಕ. ಪ್ರತಿಯೊಬ್ಬರು ನಾವು ಜೀವಿಯೂ ಕೂಡ ಬದುಕಿರಬೇಕಾದ್ರೆ ಸೂರ್ಯನ ಒಂದು ರಶ್ಮಿ, ಸೂರ್ಯನ ಒಂದು ಅನುಗ್ರಹ ಅಷ್ಟೇ ಅವಶ್ಯಕಮ್ಮ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ. ಈಗ ಒಂದು ಸಣ್ಣ ವಿರಾಮ, ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.